ಅತ್ತ ಕಾಂಗ್ರೆಸ್ನಿಂದ ಜನಾಂದೋಲನ ಸಮಾವೇಶ ನಡೀತಾ ಇದ್ರೆ ಇತ್ತ ಮೈತ್ರಿ ನಾಯಕರು ಪಾದಯಾತ್ರೆಯನ್ನು ಮುಂದುವರೆಸಿದ್ದಾರೆ. ಸರ್ಕಾರದ ವಿರುದ್ಧ ಮುಂದುವರೆದಿದೆ ಬಿಜೆಪಿ ಜೆಡಿಎಸ್ ಸಮರ. ಇವತ್ತು ಶ್ರೀರಂಗಪಟ್ಟಣದಿಂದ ಮೈತ್ರಿ ನಾಯಕರ ಪಾದಯಾತ್ರೆ ಶುರುವಾಗಿದೆ. ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ನ ವಿರುದ್ಧ ಜಗದೀಶ್ ಶೆಟ್ಟರ್ ಗುಡುಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಗರಣಗಳಲ್ಲೇ ಮುಳುಗ್ಬಿಟ್ಟಿದೆ ಅನ್ನುವಂತ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಸಂಸದ ಆಗಿರುವಂತಹ ಜಗದೀಶ್ ಶೆಟ್ಟರ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಹಗರಣಗಳಲ್ಲೇ ಮುಳುಗೋಗಿದೆ ಅಂತ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯ ಸಂದರ್ಭದಲ್ಲಿ ಭಾಗಿಯಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ನ ವಿರುದ್ಧ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಏನಿದೆ ಹಗರಣಗಳಲ್ಲೇ ಮುಳುಗೋಗ್ಬಿಟ್ಟಿದೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಅವರು ಸರ್ಕಾರದ ವಿರುದ್ಧವಾಗಿ ಮಾತನಾಡಿದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ನಿಂದ ಜನಾಂದೋಲನ ಅನ್ನುವಂತ ಹೆಸರಿನಲ್ಲಿ ಸಮಾವೇಶ ನಡೀತಾ ಇದೆ, ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆ ನಡೀತಾ ಇದೆ. ಈ ಪಾದಯಾತ್ರೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದೋಸ್ತಿ ಪಕ್ಷಗಳ 7ನೇ ದಿನದ ಪಾದಯಾತ್ರೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಅವರು ಭಾಗವಹಿಸಿದ್ದಾರೆ. ಪಾದಯಾತ್ರೆಯನ್ನು ಮುನ್ನಡೆಸುವುದರಲ್ಲಿ ಅವರು ಕೂಡ ಜೊತೆ ಸೇರಿಕೊಂಡಿದ್ದಾರೆ. ಈ ಪಾದಯಾತ್ರೆ ಬಗ್ಗೆ ನಮ್ಮೊಂದಿಗೆ ಅವರು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಸರ್, ಇವತ್ತಿನ ಈ ಪಾದಯಾತ್ರೆ 100 ಕಿಲೋಮೀಟರ್ ಕ್ರಮಿಸಿ ಬರ್ತಾ ಇದೆ. ತಾವು ಇದರ ಭಾಗಿಯಾಗಿದ್ದಾರೆ ಸರ್. ಪಾದಯಾತ್ರೆ ಬಗ್ಗೆ ತಮ್ಮ ಅನಿಸಿಕೆ ನೋಡಿ. ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಏನು ಜನಾಂದೋಲನದ ಮುಖಾಂತರ ಈ ಪಾದಯಾತ್ರೆ ಮುಖಾಂತರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಈ ಸರ್ಕಾರದ ಭ್ರಷ್ಟಾಚಾರದ ಹಗರಣ ಹೊರಗೆ ಹಾಕ್ತಾ ಇದೆ. ಜನರಿಗೆ ಇವೆಲ್ಲ ವಿಚಾರಗಳನ್ನ ತಿಳಿಸುವಂಥ ಕೆಲಸ, ಜಾಗೃತಿ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಮತ್ತು ಈ ಎಲ್ಲ ಹಗರಣಗಳಲ್ಲಿ ವಾಲ್ಮೀಕಿ ನಿಗಮ ಹಗರಣ ಇರ್ಬೋದು ಅಥವಾ ಮೂಡಾದ ಹಗರಣ ಇರ್ಬೋದು, ನೇರವಾಗಿ ಮುಖ್ಯಮಂತ್ರಿಗಳೇ ಇನ್ವಾಲ್ವ್ ಆಗಿದ್ದು ಸಾಬೀತಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಿಬಿಐ ತನಿಖೆ ಆಗಬೇಕಂತ ಒತ್ತಾಯ ಮಾಡ್ತಾ ಇದ್ದೇವೆ. ಎಲ್ಲಿವರೆಗೆ ಅಂದರೆ ಅಸೆಂಬ್ಲಿಯಲ್ಲಿ ಡಿಬೇಟ್ ಮಾಡಲಿಕ್ಕೂ ಅವಕಾಶ ಕೊಡಲಿಲ್ಲ ಮೂಡಾ ಹಗರಣದ ಬಗ್ಗೆ. ಇದ್ರ ಮೇಲೆ ಏನು ಅನಿಸ್ತಂದ್ರೆ ಮುಖ್ಯಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಪ್ರೈಮಾ ಫೇಶಿಯಸ್ ಸಿದ್ಧಾಗಿದೆ. ಅದಕ್ಕಾಗಿ ಅವ್ರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಆದರೆ ಆಡಳಿತ ಪಕ್ಷದವರು ಹೇಳ್ತಿರೋದೇನು ಅಂದ್ರೆ 2 ಭ್ರಷ್ಟ ಪಕ್ಷಗಳು ಸೇರಿಕೊಂಡು ಪ್ರಚಾರದ ಹಪಾಪಿಯಲ್ಲಿ ಅಧಿಕಾರಕ್ಕೋಸ್ಕರ ಮಾಡ್ತಿರುವಂತಹ ಪಾದಯಾತ್ರೆ ಇದಾಗಿದೆ. ನಾನು ಮುಖ್ಯಮಂತ್ರಿಯಾಗಿ 40 ವರ್ಷಗಳ ಕಪ್ಪು ಚುಕ್ಕಿ ಇಲ್ಲದ ಜೀವನ ಮಾಡಿದ್ದೇನೆ, ಅದನ್ನು ಕೆಡಿಸುವ ಪ್ರಕ್ರಿಯೆಯನ್ನು ಎಲ್ಲರೂ ಸೇರಿ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ನಿಮ್ಗೆ ಕಪ್ಪು ಚುಕ್ಕೆ ಇಲ್ಲ ಅಂತಂದ್ರೆ ನಾಯಕನಾಗಿ ರೇಸ್ ಮಾಡಿದ್ದೆ. ಇವತ್ತು ನ್ಯಾಯಾಂಗ ತನಿಖೆ ಆಯಿತು. ಆ ನ್ಯಾಯಾಂಗ ತನಿಖೆ ನ್ಯಾಯಮೂರ್ತಿ ಕೆಂಪಣ್ಣವರ ಆಯೋಗದ ರಿಪೋರ್ಟು ಇವತ್ತಿಗೂ ಸದನದಲ್ಲಿ ಯಾಕೆ ಮಂಡಿಸಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತೀನಿ. ನೀವು ತಪ್ಪಿಲ್ಲ ಅಂತಂದ್ರೆ ಮತ್ತು ಇದರಲ್ಲಿ ತಪ್ಪಿಲ್ಲ ಅಂತಂದಿದ್ರೆ ಮೂಡ ಹಗರಣದಲ್ಲಿ ತಪ್ಪಿಲ್ಲ ಅಂತಂದ್ರೆ ನೀವು ಅಸೆಂಬ್ಲಿಯಲ್ಲಿ ಉತ್ತರ ಕೊಡಬಹುದಾಗಿತ್ತು. ಅದು ಬಿಟ್ಟು ಆ ಒಂದು ಅಡ್ಜರ್ನ್ಮೆಂಟ್ ಮೋಷನ್ ರಿಜೆಕ್ಟ್ ಮಾಡಿಸಿ ಮುಂದೆ ಮರುದಿವಸ ಪತ್ರಿಕಾಗೋಷ್ಠಿ ಮಾಡ್ತೀರಿ ಅಂತಂದ್ರೆ ನಿಮಗೆ ಅಸೆಂಬ್ಲಿಯನ್ನು ಎದುರಿಸುವಂಥದ್ದು ಯಾವುದೇ ರೀತಿಯ ಅಂತ ನಿಮ್ಮ ಒಂದು ಕಾನ್ಸಿಯಸ್ ಬೈಟ್ ಆಗ್ತಾ ಇದೆ. ಅದಕ್ಕಾಗಿ ಇದರಲ್ಲಿ ನಿಮ್ಮ ತಪ್ಪಿರೋದು, ಇನ್ವಾಲ್ವ್ಮೆಂಟ್ ಇರೋದು ಸಿದ್ಧಾಗಿದೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇದ್ದೇವೆ. ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೀವಿ. ನಾಯಕನಾಗಿ ರೇಸ್ ಮಾಡಿದ್ದೆ. ಇವತ್ತು ನ್ಯಾಯಾಂಗ ತನಿಖೆ ಆಯಿತು. ಆ ನ್ಯಾಯಾಂಗ ತನಿಖೆ ನ್ಯಾಯಮೂರ್ತಿ ಕೆಂಪಣ್ಣವರ ಆಯೋಗದ ರಿಪೋರ್ಟು ಇವತ್ತಿಗೂ ಸದನದಲ್ಲಿ ಯಾಕೆ ಮಂಡಿಸಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತೀನಿ. ನೀವು ತಪ್ಪಿಲ್ಲ ಅಂತಂದ್ರೆ ಮತ್ತು ಇದರಲ್ಲಿ ತಪ್ಪಿಲ್ಲ ಅಂತಂದಿದ್ರೆ ಮೂಡ ಹಗರಣದಲ್ಲಿ ತಪ್ಪಿಲ್ಲ ಅಂತಂದ್ರೆ ನೀವು ಅಸೆಂಬ್ಲಿಯಲ್ಲಿ ಉತ್ತರ ಕೊಡಬಹುದಾಗಿತ್ತು. ಅದು ಬಿಟ್ಟು ಆ ಒಂದು ಅಡ್ಜರ್ನ್ಮೆಂಟ್ ಮೋಷನ್ ರಿಜೆಕ್ಟ್ ಮಾಡಿಸಿ ಮುಂದೆ ಮರುದಿವಸ ಪತ್ರಿಕಾಗೋಷ್ಠಿ ಮಾಡ್ತೀರಿ ಅಂತಂದ್ರೆ ನಿಮಗೆ ಅಸೆಂಬ್ಲಿಯನ್ನು ಎದುರಿಸುವಂಥದ್ದು ಯಾವುದೇ ರೀತಿಯ ಅಂತ ನಿಮ್ಮ ಒಂದು ಕಾನ್ಸಿಯಸ್ ಬೈಟ್ ಆಗ್ತಾ ಇದೆ. ಅದಕ್ಕಾಗಿ ಇದರಲ್ಲಿ ನಿಮ್ಮ ತಪ್ಪಿರೋದು, ಇನ್ವಾಲ್ವ್ಮೆಂಟ್ ಇರೋದು ಸಿದ್ಧಾಗಿದೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇದ್ದೇವೆ. ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಇವತ್ತು ಆಡಳಿತ ಪಕ್ಷ ಸತ್ಯಮೇವ ಜಯತೆ ಅನ್ನೋ ಹೆಸರಿನಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾ ಇದೆ. ಸತ್ಯವನ್ನು ಜನರಿಗೆ ತಿಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಅದ ಭ್ರಷ್ಟಾಚಾರ ಹಗರಣ ಹೊರಗಾಗ್ತೀವಿ, ಇವತ್ತು ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಳೆದ 1 ವರ್ಷದಿಂದ ಸರ್ಕಾರ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯವರು. ಹಿಂದಿನ ಸರ್ಕಾರದಲ್ಲಿ ಏನಾದರೂ ಹಗರಣ ಆಗಿದ್ರೆ, ಯಾರ್ದರ ಬಗ್ಗೆ ಏನಾದರೂ ಮಿಸ್ಅಪ್ರೋಪ್ರಿಯೇಷನ್ ಆಗಿದ್ರೆ ಸರ್ಕಾರ ನಿಮ್ದಲ್ರಿ, ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡ್ಬೋದಾಗಿತ್ತಲ್ಲ, ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿಸ್ಬೋದಾಗಿತ್ತಲ್ಲ, ಮಾಡಲಿಲ್ಲ. ಅಂದ್ರೆ ಇವತ್ತು ಕೇವಲ ಮಾತುಕತೆಗೆ ಸಲುವಾಗಿ ಅಷ್ಟೇ ನೀವು ಮಾಡ್ತಾ ಇರೋದು, ಇದರಲ್ಲಿ ಏನೂ ಅರ್ಥ ಇಲ್ಲ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಹೋರಾಟ ಮಾಡ್ತಾ ಇದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಜಗದೀಶ್ ಶೆಟ್ಟರ್ ಅವರ ಮಾತು. ಸತ್ಯ ಹೇಳುವುದಕ್ಕೆ ಆಡಳಿತ ಪಕ್ಷಕ್ಕೆ ಇದು ಸಮಯ ಅಲ್ಲ, ಈಗ ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡ್ತಿರೋದು ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿಜಯ್ ನಾಯ್ಕ್ ಜೊತೆ ರಾಕೇಶ್, TV5 ಮೈಸೂರು.